ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿಯ ಕಲಹ ಫೈನಲ್ ಸ್ಟೇಜ್ಗೆ ತಲುಪಿದೆ. ಸ್ಪಷ್ಟವಾಗಿ ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆಯಾಗಿರುವುದು ಕಾಣ್ತಾ ಇದೆ. ಹೈಕೋರ್ಟ್ ಮಮತಾರ ಅರ್ಜಿಯನ್ನ ವಜಾ ಮಾಡಕ್ಕಿತ್ತು. ಸುಪ್ರೀಂ ಕೋರ್ಟ್ ಸಹ ಇಡಿ ವಿಚಾರದಲ್ಲಿ ಮಮತಾರಿಗೆ ಊಹಿಸದ ಶಾಕ್ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ನ ಸಿಜೆಐ ಸೂರ್ಯಕಾಂತ್ ಮುಂದೆ ಕೈ ಮುಗಿದು ಮಮತಾ ಬ್ಯಾನರ್ಜಿ ಈಗ ದಯಮಾಡಿ ನನ್ನನ್ನ ಬಚಾವ್ ಮಾಡಿ ಅಂತ ಬೇಡಿಕೊಳ್ತಾ ಇದ್ದಾರೆ. ಬಿಜೆಪಿ ಹಾಕಿದ್ದ ಟ್ರಾಪ್ ಅಲ್ಲಿ ಮಮತಾ ಬ್ಯಾನರ್ಜಿ ಬಿದ್ದ್ಬಿಟ್ರು. ಮೊನ್ನೆ ತಾನೇ ಬಿಎಂಸಿ ಎಲೆಕ್ಷನ್ ನಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಮೈತ್ರಿಕೂಟನ ಮಕಾಡೆ ಮಲಗಿಸ್ತು ಬಿಜೆಪಿ. ಇದಕ್ಕೆ ಕಾರಣ ಏನು? ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರ ದ್ವೇಷದ ಭಾಷಣ. ಉತ್ತರ ಭಾರತದವರು, ದಕ್ಷಿಣ ಭಾರತದವರು ಲುಂಗಿ, ಪುಂಗಿ, ರಸ್ಮಲಾಯಿ ಅನಗತ್ಯ ಹೇಳಿಕೆಗಳನ್ನ ಕೊಟ್ಟು ಮುಳುಗೋದ್ರು. ಇವರು ಯಾರನ್ನೆಲ್ಲ ವಿರೋಧ ಮಾಡಿದ್ರು, ಉತ್ತರ ಭಾರತದವರು, ದಕ್ಷಿಣ ಭಾರತದವರು ಅಂತ, ಅವರೆಲ್ಲರ ಓಟ್ಗಳು ಕನ್ಸಾಲಿಡೇಟ್ ಆಗಿ ಮರಾಠ ಓಟ್ಗಳು ಸಹ ಬಿಜೆಪಿಯವರಿಗೆ ಬಿತ್ತು. ಫೈನಲಿ ಟಿಎಂಸಿ ನಲ್ಲಿ ದಿಗ್ವಿಜಯ ಬಾರಿಸ್ತು ಬಿಜೆಪಿ ಮೈತ್ರಿಕೂಟ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಮಾಡಿದ ತಪ್ಪನ್ನೇ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿನೂ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಬಂಗಾಳದ ಅಸ್ಮಿತೆ, ಬಂಗಾಳದ ಹೊರಗಿನವರನ್ನ ಓಡಿಸ್ಬೇಕು ಅನ್ನೋ ಮಾತುಗಳು ಮಮತಾ ಬ್ಯಾನರ್ಜಿ ಆಡ್ತಾ ಇರೋದು. ಮಮತಾ ಮಾಡೋ ಆರೋಪ ಏನು? ಬಂಗಾಳಿ ಮಾತಾಡುವ ಪಶ್ಚಿಮ ಬಂಗಾಳದ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ನಮ್ಮ ಜನರನ್ನ ಥಳಿಸಲಾಗ್ತಾ ಇದೆ. ಅದು ಸ್ಪೆಸಿಫಿಕ್ ಆಗಿ ಅವ್ರು ಹೇಳೋದು ಬಿಜೆಪಿ ರಾಜ್ಯಗಳಲ್ಲಿ ಈ ರೀತಿ ಆಗ್ತಾ ಇದೆಯಂತೆ, ಬಂಗಾಳಿ ಭಾಷೆ ಮಾತಾಡೋರ ಮೇಲೆ. ಬಿಜೆಪಿ ಅವರು ಇದೇನಿದು ಹೊಸ ಆರೋಪ ಮಮತಾ ಬ್ಯಾನರ್ಜಿ ಅವ್ರದ್ದು? ಇವರೇನಾ ಮಮತಾ ಬ್ಯಾನರ್ಜಿ ಅವರು ಬಂಗಾಳದ ಜನರ ಪರವಾಗಿ ಮಾತಾಡ್ತಾ ಇರೋದು, ಬಂಗಾಳಿ ಪರವಾಗಿ ಮಾತಾಡ್ತಾ ಇರೋದು? ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ? ಅಕ್ರಮ ಬಾಂಗ್ಲಾ ವಲಸಿಗರ ಪರ ಮಮತಾ ಬ್ಯಾನರ್ಜಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಬಂಗಾಳಿ ಹಿಂದೂಗಳ ವಿರುದ್ಧ ದಿನಂಪ್ರತಿ ಶೋಷಣೆ, ಅತ್ಯಾಚಾರಗಳಾಗ್ತಾ ಇದಾವೆ. ಇನ್ನೊಂದ್ ಕಡೆ ಇದೇ ಮಮತಾ ಬ್ಯಾನರ್ಜಿ ಹೊರ ರಾಜ್ಯಗಳಲ್ಲಿ ಬಂಗಾಳಿ ಮಾತಾಡುವ ಜನರ ಮೇಲೆ ದೌರ್ಜನ್ಯಗಳಾಗ್ತಾ ಇದಾವೆ ಅಂತ ಆರೋಪ ಮಾಡ್ತಾರೆ. ಎಂತಹ ದುರದೃಷ್ಟ ನೋಡಿ ಅನ್ನೋದು ಬಿಜೆಪಿಯ ಆರೋಪ. ಮಮತಾ ಬ್ಯಾನರ್ಜಿ ಅವರಿಗೆ ಬಾಂಗ್ಲಾದೇಶದಿಂದ ಬಂದು ಅಕ್ರಮವಾಗಿ ಬಂಗಾಳದಲ್ಲಿ ನೆಲೆಸಿರುವ ಬಾಂಗ್ಲಾದೇಶಿಗರು ಹೊರಗಿನವರಲ್ಲ. ಪಶ್ಚಿಮ ಬಂಗಾಳದಲ್ಲಿ ಬೇರೆ ರಾಜ್ಯದಲ್ಲಿರ್ತಕ್ಕಂತಹ ಜನ ಬಂದು ನೆಲೆಸಿದ್ರೆ ಹೊರಗಿನವರಾಗ್ತಾರೆ. ಅಂದ್ರೆ ಕೋಲ್ ಕೊಟ್ಟು ಮಮತಾ ಬ್ಯಾನರ್ಜಿ ಅವರು ಒಡೆಸಿಕೊಳ್ತಾ ಇದ್ದಾರಾ? ಡೈರೆಕ್ಟ್ ಅಟ್ಯಾಕ್ ಮಾಡ್ತಾ ಇದೆ ಬಿಜೆಪಿ. ನೋಡಿ ನೋಡಿ ಇವರ ಬಣ್ಣ ಬಯಲಾಯ್ತು. ಬಾಂಗ್ಲಾದೇಶಿಗರ ಮೇಲೆ ಇವರಿಗೆ ಅನುಕಂಪ ಇದೆ, ಪ್ರೀತಿ ಇದೆ. ಆದ್ರೆ ನಮ್ಮ ದೇಶದ ಜನರ ಮೇಲೆ, ಬಂಗಾಳದಲ್ಲೇ ಇರ್ತಕ್ಕಂತ ಬಂಗಾಳಿಗಳ ಮೇಲೆ ಇವರಿಗೆ ಅನುಕಂಪ, ಪ್ರೀತಿ ಇಲ್ಲ ಅಂತ ಬಿಜೆಪಿ ಅಟ್ಯಾಕ್ ಮಾಡ್ತಾ ಇರೋದು. ಈಗ ಆಲ್ರೆಡಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮಮತಾಗೆ ಹಿನ್ನಡೆಯಾಗಿದೆ. ಕೇಂದ್ರ ಸರ್ಕಾರ ಇದನ್ನೇ ಸದಾವಕಾಶ ಅಂತ ಬಳಸಿಕೊಂಡು ಸಿಆರ್ಪಿಎಫ್ ಯೋಧರನ್ನ ಪಶ್ಚಿಮ ಬಂಗಾಳಕ್ಕೆ ನುಗ್ಗಿಸ್ತಾ ಇದೆ. ನಿಮಗೆ ನೆನಪಿರಲಿ, ಆಲ್ರೆಡಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ರಾಷ್ಟ್ರಪತಿಗಳನ್ನ ಮೀಟ್ ಮಾಡಿ ಬಂದಾಗಿದೆ. ಈ ವಿಷಯ ಗೊತ್ತಾಗಿ ಮಮತಾ ಬ್ಯಾನರ್ಜಿ ಈಗ ಬಂಗಾಳಿ ಭಾಷೆ, ಬಂಗಾಳದ ಅಸ್ಮಿತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನ ಸಿಜೆಐ ಸೂರ್ಯಕಾಂತ್ ರವರ ಮುಂದೆ ನಮಗೆ ನೀವು ರಕ್ಷಣೆ ಕೊಡಬೇಕು ಅಂತಾರೆ. ಮಮತಾ ಬ್ಯಾನರ್ಜಿ ಅವರ ಸಿಟ್ಟು ಎಷ್ಟರ ಮಟ್ಟಿಗೆ ಇದೆಯಪ್ಪ ಅಂದ್ರೆ, ಮೋದಿ ಮಾಡಿರ್ತಕ್ಕಂತ ಮೀಟಿಂಗಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಅವರೇ ಹೋಗಿಲ್ಲ. ಅವರ ಕುರ್ಚಿ ಖಾಲಿ ಇತ್ತು. ಗೃಹ ಸಚಿವ ಅಮಿತ್ ಶಾರಿಗೆ ಬೆದರಿಕೆ ಸಹ ಹಾಕಿದ್ರು. ಅದೆಂಗೆ ನನ್ನ ರಾಜ್ಯಕ್ಕೆ ಕಾಲಿಡ್ತೀರಾ? ನಿಮ್ಮ ಹೋಟೆಲ್ ನಲ್ಲೇ ನಿನ್ನನ್ನು ಬಂದಿಯಾಗಿಸ್ತೇನೆ, ಅದೆಂಗೆ ಹೊರಗೆ ಬರ್ತೀಯಾ ನೋಡ್ತೇನೆ ಅಂತೆಲ್ಲ ಚಾಲೆಂಜ್ ಹಾಕಿದ್ರು ಕೇಂದ್ರ ಗೃಹ ಸಚಿವರಿಗೆ. ಮೊನ್ನೆ ಇಡಿ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಸಾಕ್ಷ್ಯ ನಾಶ ಮಾಡಿರುವ ಆರೋಪ ಇದೆ ಮಮತಾ ಬ್ಯಾನರ್ಜಿ ವಿರುದ್ಧ. ಈಗ ಕೇಂದ್ರ ಗೃಹ ಇಲಾಖೆ ಸ್ಟ್ರಿಕ್ಟ್ ಆಕ್ಷನ್ ಗೆ ಮುಂದಾಗಿದೆ. ಪಶ್ಚಿಮ ಬಂಗಾಳದ ಇಡಿ ಅಧಿಕಾರಿಗಳಿಗೆ ಕೇಂದ್ರ ಗೃಹ ಇಲಾಖೆ ಕೇಳಿದೆ, ಯಾರೆಲ್ಲ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು, ನೀವು ತನಿಖೆ ಮಾಡುವ ವೇಳೆ ಮಮತಾ ಬ್ಯಾನರ್ಜಿ ಅವರ ಜೊತೆ ಯಾರ್ಯಾರು ಬಂದಿದ್ರು ಎಲ್ಲ ಅಧಿಕಾರಿಗಳ ಲೀಸ್ಟ್ ಕೊಡಿ ಅಂತ ಕೇಳಿದೆ. ಯಾವೆಲ್ಲ ಅಧಿಕಾರಿಗಳು ನಿಮ್ಮ ಮೇಲೆ ಕೈ ಮಾಡಿದ್ದಾರೆ, ಹರಾಸ್ಮೆಂಟ್ ಯಾರ್ಯಾರು ಮಾಡಿದ್ರು ಎಲ್ಲವನ್ನ ಒಂದು ಕಂಪ್ಲೇಂಟ್ ಅಲ್ಲಿ ಬರೆದು ರಿಪೋರ್ಟ್ ಕಳಿಸಿಕೊಡಿ ಅಂತ ಕೇಂದ್ರ ಗೃಹ ಇಲಾಖೆ ಇಡಿಗೆ ಕೇಳಿದೆ. ಇದರ ಅರ್ಥ ಇಡಿ ಬೆನ್ನಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿಂತಿದ್ದಾರೆ. ದೊಡ್ಡ ದೊಡ್ಡ IAS ಅಧಿಕಾರಿಗಳೇ ಇಡಿ ರೈಡ್ ಮಾಡುವ ವೇಳೆಗೆ ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಗೂಳಿಯಂತೆ ನುಗ್ಗಿ ತನಿಖೆಗೆ ಅಡಚಣೆ ಉಂಟು ಮಾಡಿದ್ರು. ಅವರೆಲ್ಲರ ಮೇಲೆ ಈಗ ಕೇಂದ್ರ ಗೃಹ ಇಲಾಖೆಯಿಂದ ತೂಗುಗತ್ತಿ ತೂಗ್ತಾ ಇದೆ. ನೀವು ಕೇಳ್ಬೋದು, ಇಷ್ಟು ದಿವಸ ಯಾಕೆ ಡಿಲೇ ಮಾಡ್ತು ಕೇಂದ್ರ ಸರ್ಕಾರ? ಮೊದಲೇ ರಿಪೋರ್ಟ್ ಕೇಳ್ಬೋದಾಗಿತ್ತಲ್ಲ. ಇಲ್ಲೇ ಇರೋದು ನೋಡಿ ಗೇಮ್ ಪ್ಲಾನು. ಈ ವಿಚಾರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಲ್ಲಿ ಇತ್ತು. ಹೈಕೋರ್ಟ್ ಆಲ್ರೆಡಿ ಮಮತಾರ ಅರ್ಜಿಯನ್ನ ಸ್ಕ್ವಾಶ್ ಮಾಡಾಕಿದೆ. ಸುಪ್ರೀಂ ಕೋರ್ಟ್ ಇಡಿ ಮೇಲೆ ಮಮತಾ ಬ್ಯಾನರ್ಜಿ ಹಾಕಿರ್ತಕ್ಕಂತ 4 FIR ಗಳಿಗೆ ತಡೆ ಒಡ್ಡಿದೆ. ಈ ಎಲ್ಲ ಬೆಳವಣಿಗೆಗಳು ಬಿಜೆಪಿಗೆ ವರವಾಗಿ ಪರಿಣಮಿಸಿದೆ. ಇದೇ ಸುಸಮಯ ದೀದಿ ವಿರುದ್ಧ ಆಕ್ಷನ್ ಮಾಡೋದಕ್ಕೆ ಅಂತ ಬ್ರಹ್ಮಾಸ್ತ್ರವನ್ನೇ ಎತ್ತಿ ಜಳಪಿಸೋದಕ್ಕೆ ಶುರು ಮಾಡ್ತಾ ಇದೆ ಬಿಜೆಪಿ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲೇ ತೀರ್ಪುಗಳು ಇಡಿ ಪರವಾಗಿ ಬಂದಿರೋದ್ರಿಂದ ದೀದಿ ವಿರುದ್ಧ ಆಕ್ಷನ್ ಮಾಡಿದ್ರೆ
ಪ್ರಶ್ನೆ ಮಾಡೋದಕ್ಕೆ ಯಾರು ಬರೋದಿಲ್ಲ. ಪಶ್ಚಿಮ ಬಂಗಾಳದ ಡಿಜಿಪಿ ರಾಜೀವ್ ಕುಮಾರ್ ಮತ್ತು ಕಮಿಷನರ್ ಮನೋಜ್ ಕುಮಾರ್ ಈ ಇಬ್ಬರ ಮೇಲೆ ಇಡಿಯ ತೂಗುಗತಿ ತೂಗ್ತಾ ಇದೆ. ಕೇಂದ್ರ ಗೃಹ ಇಲಾಖೆ ಇವರನ್ನ ವಜಾ ಮಾಡಬಹುದು ಅಥವಾ ಸಸ್ಪೆಂಡ್ ಸಹ ಮಾಡಬಹುದು. ಇಡಿ ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ರಿಪೋರ್ಟ್ ಕೊಟ್ಟಿದೆ, ತಕ್ಷಣ ವಜಾ ಮಾಡಿ ಇವರನ್ನ ಅಂತ. ಅಷ್ಟೇ ಅಲ್ಲ, FIR ಹಾಕ್ಬೇಕು, ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ 3 ಡಿಮ್ಯಾಂಡ್ ಇಟ್ಟಿದೆ ಇಡಿ. ಈಗ ಸುಪ್ರೀಂ ಕೋರ್ಟ್ ಸಹ ಇದೇ ರಿಪೋರ್ಟ್ ನ, ಇಡಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನ ತೋರಿಸಿ ಈ ಅಧಿಕಾರಿಗಳಿಗೆ ತಪರಾಕಿ ಆಗ್ತಾ ಇದೆ, ಪ್ರಶ್ನೆ ಕೇಳ್ತಾ ಇದೆ. ನೀವು ತನಿಖೆನಲ್ಲಿ ಹಸ್ತಕ್ಷೇಪ ಮಾಡಿದ್ರಾ? ಯಾಕೆ ಹೀಗೆ ಮಾಡಿದ್ರಿ? ಉದ್ದೇಶ ಏನು? ಏನನ್ನ ಮುಚ್ಚಿಟ್ರಿ? ಯಾರನ್ನ ಬಚಾವ್ ಮಾಡೋದಕ್ಕೆ ಬಂದಿದ್ರಿ? ಸಾಕ್ಷ್ಯ ನಾಶ ಮಾಡೋದಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರಿ? ನಿಮ್ದೇನ್ ಇಂಟ್ರೆಸ್ಟ್ ಇದೆ ಇದರಲ್ಲಿ? ಈ ಎಲ್ಲ ಪ್ರಶ್ನೆಗಳನ್ನ ಇಡಿಯ ರಿಪೋರ್ಟ್ ತೋರಿಸಿ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ ಅಧಿಕಾರಿಗಳಿಗೆ. ಕೋಲ್ಕತಾದ ಡಿಜಿಪಿ ಕಮಿಷನರ್ ಅವರ ಮೇಲೆ ಆಕ್ಷನ್ ಮಾಡಬೇಕು ಅನ್ನುವ ಈ ಇಡಿ ರಿಪೋರ್ಟ್ ಬಗ್ಗೆ ಏನ್ ಹೇಳ್ತೀರಾ? ಯಾಕೆ ಆಕ್ಷನ್ ಮಾಡಬಾರದು? ಸಮಜಾಯಿಷಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಳ್ತಾ ಇರೋದು. ಒಂದ್ ಕಡೆ ಇಡಿ ಮತ್ತು ಕೇಂದ್ರ ಸರ್ಕಾರದ ಇಕ್ಕಳ, ಇನ್ನೊಂದ್ ಕಡೆ ನ್ಯಾಯಾಂಗ ಮತ್ತು ಸುಪ್ರೀಂ ಕೋರ್ಟ್ ನ ಹಿಕ್ಕಳ. ಈ ಎರಡರ ಮಧ್ಯೆ ಸಿಲುಕಿ ಮಮತಾ ಬ್ಯಾನರ್ಜಿ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಬಿಜೆಪಿಯ ಸುವೇಂದು ಅಧಿಕಾರಿ ದೊಡ್ಡ ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ. ಇದೇ ಅಧಿಕಾರಿಗಳು ನೋಡಿ ಇಡಿ ತನಿಖೆನಲ್ಲಿ ಹಸ್ತಕ್ಷೇಪ ಮಾಡಿದ್ದು, ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಮಾಡಿದ್ದು ಅಂತ. ಪ್ರಿಯಾ ಅನ್ನೋರು, ಶಾಂತನು ಸೇನಾ, ಅಮೀನ್ ಅಲಿ, ಸುದೀಪ್ ಬ್ಯಾನರ್ಜಿ, ಲೀನಾ ಭಟ್ಟಾಚಾರ್ಯ, ಮೃತ್ಯುಂಜಯ ರಾಯ್, ಸೆಹಗಲ್ ವಿಶ್ವಾಸ್ ಇನ್ನು ಮುಂತಾದ ದೊಡ್ಡ ದೊಡ್ಡ ಆಫೀಸರ್ ಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಆರೋಪಗಳಿಗೆಲ್ಲ ಇಡಿ ಸಾಕ್ಷ್ಯ ಕೊಟ್ಟಿದೆ. ಇಡಿ ನಮಗೆ ಮುನ್ಸೂಚನೆ ಕೊಡದೇನೆ ನೇರ ದಾಳಿ ಮಾಡಿದೆ ಅಂತ ಸರ್ಕಾರ ಹೇಳಿತ್ತು, ರಾಜ್ಯ ಸರ್ಕಾರ. ಆದ್ರೆ ಇಡಿ ಇಮೇಲ್ ತೋರಿಸಿ ದಾಳಿ ಮಾಡೋದಕ್ಕೂ ಮುಂಚೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದೀವಿ ಅಂತ ಸಮರ್ಥನೆ ಮಾಡಿತ್ತು. ಕೋಲ್ಕತಾ ಹೈಕೋರ್ಟ್ಗೆ ಕೇಸ್ ಬಂದಾಗ ಇವರೇನು ಹಂಗಾಮ ಮಾಡಿದ್ರು? ಹೈಕೋರ್ಟ್ಗೆ ನುಗ್ಗಿ ಜಡ್ಜೆ ಗಾಬರಿಗೊಂಡು ವಿಚಾರಣೆಯನ್ನು ನಿಲ್ಲಿಸಿ ಕೇಸ್ನೇ ಮುಂದೂಡುವಂತ ಪರಿಸ್ಥಿತಿ ಬಂದಿತ್ತು. ಇದಕ್ಕೆ ಡಿಜಿಟಲ್ ಎವಿಡೆನ್ಸ್ ಕೊಟ್ಟಿದೆ ಇಡಿ. ವಾಟ್ಸ್ಆಪ್ ನ ಸ್ಕ್ರೀನ್ ಶಾಟ್ ಗಳನ್ನ ಶೇರ್ ಮಾಡಿದೆ ಇಡಿ. ಇವೆಲ್ಲ ಸಾಕ್ಷ್ಯಗಳು ಮಮತಾ ಬ್ಯಾನರ್ಜಿ ವಿರುದ್ಧ ಇರೋದು. ಇದಕ್ಕೂ ದೊಡ್ಡದಾದ ಸಾಕ್ಷಿ ವಿಡಿಯೋನೇ ಇದೆ. ಮಮತಾ ಬ್ಯಾನರ್ಜಿ ಫೈಲ್ ಗಳನ್ನ ಒತ್ತೊಯ್ತಾ ಇರೋದು. ನಾನು ಹೇಳಿದ ಒಂದೊಂದೇ ಈ ರಸ್ತೆಗಳೆಲ್ಲ ಎಂಡ್ ಆಗೋದು ಗೊತ್ತಾ? ರಾಷ್ಟ್ರಪತಿ ಭವನದ ಮುಂದೆ, ರಾಷ್ಟ್ರಪತಿ ನಿವಾಸದ ಎದುರು. ಈಗ ಅರ್ಥ ಆಗಿರ್ಬೋದು ನಿಮಗೆ. ಪಶ್ಚಿಮ ಬಂಗಾಳಕ್ಕೆ ರಾಷ್ಟ್ರಪತಿ ಶಾಸನಕ್ಕೆ ತಯಾರಿ ನಡೀತಾ ಇದೆ. ಯಾಕಂದ್ರೆ ಇಡಿಯ ತನಿಖೆಯಲ್ಲಿ ಮಮತಾ ಬ್ಯಾನರ್ಜಿ ಹಸ್ತಕ್ಷೇಪ ಮಾಡಿದ್ದು ಸಂವಿಧಾನದ ಹುದ್ದೆನಲ್ಲಿರೋರೆ ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದಂತೆ, ಬೇಲಿನ ಎದ್ದು ಹೊಲ ಮೇಯ್ದಂತೆ. ಇದಕ್ಕೆ ಪರಿಹಾರ ಏನು? ಕೇಂದ್ರದ ಹಸ್ತಕ್ಷೇಪ ಆಗ್ಬೇಕಾಗತ್ತೆ, ಪ್ರೆಸಿಡೆಂಟ್ ರೋಲ್ ಬೀಳ್ಬೇಕಾಗತ್ತೆ ಪಶ್ಚಿಮ ಬಂಗಾಳದಲ್ಲಿ. ಯಾಕಂದ್ರೆ ಎಲ್ಲಾ ಆಂಗಲ್ ಗಳಲ್ಲೂ ಮಮತಾ ಬ್ಯಾನರ್ಜಿ ಸಿಕ್ಕಾಕೊಂಡ್ಬಿಟ್ರು. ಇವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಗಳಲ್ಲೇ ಗೊಂದಲ ಇತ್ತು. ಇಡಿ ದಾಳಿ ಮಾಡೋ ವೇಳೆ ಪಾರ್ಟಿಯ ನಾಯಕಿಯಾಗಿ ಹೋಗಿದ್ದೆ ಅಂದ್ರು. ಹಾಗಾದ್ರೆ ಕಮಿಷನರ್ ಯಾಕೆ ಜೊತೆಗೆ ಹೋಗಿದ್ರು? ಡಿಜಿಪಿ ಯಾಕಿದ್ರು? ಮುಖ್ಯ ಸಚಿವರು ಯಾಕಿದ್ರು? ಇದಕ್ಕೆ ಉತ್ತರನೇ ಇಲ್ಲ ದೀದಿಯ ಬಳಿ. ಮಮತಾ ಬ್ಯಾನರ್ಜಿ ಮಾಡಿದ ಅತಿ ದೊಡ್ಡ ತಪ್ಪು, ಒಂದು ತನಿಖಾ ಏಜೆನ್ಸಿ ತನಿಖೆ ಮಾಡುವಾಗ ಅವರ ವಿರುದ್ಧನೇ FIR ಹಾಕಿದ್ದು. ಇದನ್ನ ಸಮರ್ಥನೆ ಮಾಡಿದ್ರೆ ಮುಂದೆ ಚೈನ್ ಎಫೆಕ್ಟ್ ಆಗುತ್ತೆ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಇದೇ ದಾರಿ ತುಳಿತಾರೆ. ಭ್ರಷ್ಟಾಚಾರ ನಿಗ್ರಹ ಮಾಡೋದಕ್ಕೆ ಇಡಿ ಇರೋದು. ಇವ್ರು ಮಾಡಿರೋದು ಭ್ರಷ್ಟರನ್ನ ರಕ್ಷಿಸುವ ಕೆಲಸ. ಹಾಗಾಗಿ ಸುಪ್ರೀಂ ಕೋರ್ಟ್ ಇಡಿ ಮೇಲಿನ FIR ಗಳನ್ನ ತಡೆ ಹಿಡಿದಿರೋದು. ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗೋದ್ರಿಂದ ಸುಪ್ರೀಂ ಕೋರ್ಟ್ ಕೈಕಟ್ಟಿ ಕೂರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಡಿಯ ರಕ್ಷಣೆಗೆ ಬರಬೇಕಾಗತ್ತೆ. ಅದನ್ನೇ ಈಗ ಸುಪ್ರೀಂ ಕೋರ್ಟ್ ಮಾಡಿರೋದು. ಈ ಎಲ್ಲ ಬೆಳವಣಿಗೆಗಳು ರಾಷ್ಟ್ರಪತಿ ಶಾಸನ ಪಶ್ಚಿಮ ಬಂಗಾಳಕ್ಕೆ ಏರೋದಿಕ್ಕೆ ಪೂರಕ ವಾತಾವರಣನ ನಿರ್ಮಿಸಿ ಕೊಟ್ಟಿದ್ದಾವೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.